ನಿಮಗೋಸ್ಕರ ನೀವು ಬಂದಿದ್ದೀರಾ ಅಂತ ಫಸ್ಟ್ ತಿಳ್ಕೊಂಡು, ನಿಮಗೋಸ್ಕರ ನೀವು ಬಂದಿದ್ದೀರಾ, ಬೇರೆಯವ್ರಿಗೋಸ್ಕರ ದಯವಿಟ್ಟು ಯೋಚನೆ ಮಾಡಬೇಡಿ. ನಿಮಗೋಸ್ಕರ ಎಷ್ಟೋ ಜನ ಇನ್ವೈಟ್ ಮಾಡ್ತೀರಿ, ಬರೋದಕ್ಕೆ ಆಗೋದೇ ಇಲ್ಲ, ಹೌದೋ ಇಲ್ವೋ? ಸಾಕಷ್ಟು ಜನ ಇನ್ವೈಟ್ ಮಾಡ್ತೀರಿ, ಸರ್ ಬನ್ನಿ ಸರ್ ಹಾಗೆ ಅಂತ ಫೋರ್ಸ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಹಾಗಾದ್ರೆ ಇವತ್ತು ನೀವು ಬಂದು ಕೂತ್ಕೊಂಡಿರೋದಕ್ಕೆ ನೀವು ಪುಣ್ಯವಂತ ಅಂತ ಹೇಳ್ಬೋದು. ಓಕೆ, ಸೊ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಆರೋಗ್ಯವೇ ಭಾಗ್ಯ ಅನ್ನೋ ಕಾರ್ಯಕ್ರಮ ಪ್ರತಿ ಭಾನುವಾರ ಈ ನಮ್ಮ ಗ್ರೀನ್ ಪಾತ್ ಹೋಟೆಲಲ್ಲಿ ಪ್ರತಿ 3:45 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಸೊ ಅದು ಯಾರು ಬೇಕಾದರೂ ಇದನ್ನು ಇನ್ವೈಟ್ ಮಾಡಿ ಕರ್ಕೊಂಡು ಹೋಗ್ಬೋದು. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ಇವತ್ತು ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ನಾವು ಫೇಸ್ ಮಾಡ್ತಾ ಇದ್ದೀವಿ, ಹೌದು ಇಲ್ವೋ? ಲೆಕ್ಕನೇ ಇಲ್ಲ ಬಿಡಿ. ನಾವು ಹೇಳಬೇಕು ಅಂತ ಹೇಳಿದ್ರೆ BP, ಶುಗರು, ಆಸ್ತಮಾ, ಕ್ಯಾನ್ಸರ್, ಆರ್ಥೈಟಿಸ್, ನರ್ವ್ ಸಿಸ್ಟಮ್ ಪ್ರಾಬ್ಲಮ್, ಸೋನ್ಸೋ ಇವತ್ತೆಲ್ಲ ಹಾಸ್ಪಿಟಲ್ಗೆ ಇವತ್ತು ದುಡ್ಡು ಇಟ್ಟಿದ್ದಾರೆ, ಹೌದು ಇಲ್ವಾ? ಇವತ್ತೆಲ್ಲ ಏನಾಗ್ಬಿಟ್ಟಿದೆ, ಆರೋಗ್ಯ ಹೇಗೆ ಪಡಿಬೇಕು ಅನ್ನೋದು ಇವತ್ತು ಆಗಿನ ಕಾಲದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ, ಇವನ್ನ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ, ಹೌದು ಇಲ್ವೋ? ಆಗಿನ ಕಾಲದಲ್ಲಿ 2 ಊಟ ಮಾಡ್ತಾ ಇದ್ರು, ಈಗ ಎಷ್ಟೊತ್ತು ಊಟ ಮಾಡ್ತಾ ಇದ್ದಾರೆ? ರಾತ್ರಿ ಎಲ್ಲ ಊಟ ಮಾಡ್ತಾರೆ, ಹೊಟ್ಟೆ ಹಸಿದಾಗ ಊಟ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಹಾಗೆ ಇವತ್ತು ನಮ್ಮ ಪ್ರಕೃತಿ ಹಾಳಾಗಿದೆ, ನೀರು ಹಾಳಾಗೋಗಿದೆ, ಎಲ್ಲ ಹಾಳಾಗೋಗಿದೆ, ನಮ್ಮ ಜೀವನ ಶೈಲಿನೂ ತುಂಬ ಜಾಸ್ತಿ ಫಾಸ್ಟ್ ಆಗೋದ್ರಿಂದ ನಾವು ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಬೇರೆ ಬೇರೆ ಒಂದು ಡಿಸೀಸ್ಗಳು, ಡಿಸಾರ್ಡರ್ಗಳಿಂದ ನಾವು ಇವತ್ತು ಸಫರ್ ಆಗ್ತಾ ಇದ್ದೀವಿ, ಹೌದು ಇಲ್ವೋ? ಸೊ ಇದರಿಂದ ಹೇಗೆ ನಾವು ಮುಕ್ತಾಯ ಆಗಬೇಕು, ಇದರಿಂದ ನಾವು ಹೇಗೆ ನಮ್ಮ ಆರೋಗ್ಯನ ಪಡಿಬೋದು ಅನ್ನೋದು ಇವತ್ತು ಬಹಳ ವಿಶೇಷವಾಗಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಕ್ಲಿಯರಾ? ಸೊ ಹಾಗಾಗಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ರೈಟ್ ವೇ ಹೆಲ್ತ್ ಇಂಟರ್ನ್ಯಾಷನಲ್ಗೆ ಒಂದು ಆರೋಗ್ಯ ಶಿಬಿರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಇವತ್ತು ವಿಷಯ ಏನಪ್ಪ ಅಂತಂದ್ರೆ ಇವತ್ತು ನಮ್ಗೆ ಒಂದು ಅದ್ಭುತವಾದ ಒಂದು ಶಕ್ತಿ ಮತ್ತೆ ಒಂದು ಏನಪ್ಪ ಅಂತಂದ್ರೆ ಒಂದು ಪದಾರ್ಥ ಅಂತ ಹೇಳ್ಬೋದು, ಇಸ್ ಒನ್ ಆಫ್ ದಿ ಎಲಿಮೆಂಟ್ ಹೇಳ್ಬೋದು. ಸೊ ಅದನ್ನ ಸಂಜೀವಿನಿ ಅಂತ ಕರೀತಾರೆ. ಓಕೆ, ಇವತ್ತು ಯಾವ್ಯಾವ ಡಿಸೀಸ್ಗೆ ಯಾವ್ದು ಕ್ಯೂರ್ ಆಗಲ್ಲ ಇವತ್ತೆಲ್ಲ ಆ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಮಗೆ ಸಂಜೀವಿನಿ ಸಿಕ್ಕಿದೆ. ಅದನ್ನ ನೀವು ನೋಡೋದಕ್ಕೆ ನೀವು ಬಂದಿದ್ದೀರಾ. ಫಸ್ಟ್ ನಿಮ್ಮನ್ನ ಇನ್ವೈಟ್ ಮಾಡಿರೋರಿಗೆ ಫಸ್ಟ್ ಥ್ಯಾಂಕ್ಸ್ ಕೊಟ್ಬಿಡಿ. ನಿಮ್ಮನ್ನ ಇನ್ವೈಟ್ ಮಾಡಿರೋಲ್ಲ ಅವ್ರು ಫಸ್ಟ್ ಥ್ಯಾಂಕ್ಸ್ ಕೊಡಿ, ಯಾಕಂದ್ರೆ ಮತ್ತೆ ಸಿಗೋದಿಲ್ಲ, ಇನ್ಫಾರ್ಮೇಶನ್ ಮತ್ತೆ ಸಿಗೋದಿಲ್ಲ. ಸೊ ಇದನ್ನ ನಮಗೆ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಿನ, ಪ್ರತಿ ವಾರನೂ ಇವತ್ತು ಈ ಶಿಬಿರಗಳನ್ನ ನಡೀತಾ ಬರ್ತಾನೆ ಇದೆ. ಇವತ್ತು ಈ ಶಿಬಿರನ ನಡೆಸ್ಕೊಳ್ಳೋಕೆ ಬರ್ತಾ ಇದ್ದಾರೆ, ಅವರಿಗೆ ವೆಲ್ಕಮ್ ಮಾಡ್ಬೇಕಂದ್ರೆ ದೊಡ್ಡ ಚಪ್ಪಾಳೆ ಕೊಡಬೇಕು. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ನಾಗರಾಜ್ ಸರ್. ಈ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಮಾಡಬೇಕು. ಎಷ್ಟೋ ಜನ ಇವತ್ತು ಆ ಮುಪ್ಪು ಅನ್ನೋದು ಗೊತ್ತಿಲ್ಲ, ಆ ಮುಪ್ಪು ಅನ್ನೋದಕ್ಕೆ ಇವತ್ತು ಆ ಇನ್ಫಾರ್ಮೇಶನ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತಂದ್ರೆ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ದಯವಿಟ್ಟು ಮೊಬೈಲ್ನ ಸೈಲೆಂಟ್ ಮಾಡಿ ಹಾಕ್ಬಿಡಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಕಾಲ್ಸ್ ಎಲ್ಲ ಬರುತ್ತೆ. ಒಂದು 45 ಮಿನಿಟ್ಸ್ ಕುತ್ಕೊಂಡ್ಬಿಟ್ರೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಕ್ಲಿಯರಾ? ಮತ್ತೆ ಎದ್ದು ಹೋದ್ರೆ ಏನೂ ಸಿಗೋದಿಲ್ಲ, ಫೋನ್ಸ್ ಡಿಸ್ಟರ್ಬ್ ಮಾಡುತ್ತೆ. ಪ್ಲೀಸ್ ಕೈಂಡ್ಲಿ ನಿಮ್ಮ ಮೊಬೈಲ್ನ ಒಂದು ಸೈಲೆಂಟ್ ಮಾಡಿ ಹಾಕೊಂಡ್ಬಿಡಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಎಲ್ಲರಿಗೂ ಊಟ ಆಯ್ತಾ? ಓಕೆ, ನಿದ್ದೆ ಬರ್ತಾ? ಊಟ ಆದ್ಮೇಲೆ ನಿದ್ದೆ ಬರ್ಬೇಕಲ್ಲ, ಬರ್ತಾ? ಮನೆಯಲ್ಲಿದ್ದರೆ ನಿದ್ದೆ ಬರುತ್ತೆ, ಹೊರಗಡೆ ಬಂದರೆ ನಿದ್ದೆ ಕಮ್ಮಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ನಾವು ಆ್ಯಕ್ಟಿವ್ ಆಗಿರ್ಬೇಕು, ಇವಾಗ ಎನಿ ಟೈಮ್ ಆ್ಯಕ್ಟಿವ್ ಆಗಿದ್ದರೆ ಸೊ ಆರೋಗ್ಯವಾಗಿರ್ತೀವಿ, ನಿದ್ದೆನ ಹಾಗೆ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ನಿದ್ದೆ ಮಾಡಬೇಕು, ಒಂದು 6 ರಿಂದ 8 ಅವರ್ ನಿದ್ದೆ ಮಾಡಿದ್ರೆ ಸಾಕಾಗುತ್ತೆ, ಕರೆಕ್ಟ್? ಆ ನಿದ್ದೆ ಯಾವ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ನಿದ್ದೆ ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ನಿದ್ದೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಇವತ್ತು ಬಂದರೆ ನೀವೆಲ್ಲ ಆರೋಗ್ಯಕ್ಕೋಸ್ಕರ ತಾನೆ. ಆರೋಗ್ಯ ಬೇಕಾ, ಹಣ ಬೇಕಾ? ಆರೋಗ್ಯ ಬೇಕಷ್ಟೇ. ಆರೋಗ್ಯ ಹೊಂದಿದ್ರೆ ಹಣ ತಾನಾಗೆ ಸಿಗುತ್ತೆ ಅಂತ ಹೇಳ್ತೀವಿ. ಬಟ್ ಆರೋಗ್ಯ ಬೇಕಂದ್ರೆ ಒಂದು ಎಕ್ಸಸೈಸ್ ಮಾಡಬೇಕಾಗತ್ತೆ, ಒಂದು ಯೋಗ ಮಾಡಬೇಕಾಗತ್ತೆ, ಒಳ್ಳೆ ಆಹಾರ ತಿನ್ನಬೇಕಾಗುತ್ತೆ, ಒಳ್ಳೆ ಗಾಳಿನ ಸೇವನೆ ಮಾಡಬೇಕಾಗುತ್ತೆ, ಒಳ್ಳೆ ನೀರನ್ನ ಕುಡಿಬೇಕಾಗುತ್ತೆ. ಇಷ್ಟು ಮಾಡಿದಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ನೋಡಿ, ಒಂದು 50-60 ವರ್ಷ ಹಿಂದೆ ಹೋಗಿ ನೋಡಿ, ಒಂದ್ಸಲ 100 ವರ್ಷ, 110 ವರ್ಷ, 120, 130 ಎಲ್ಲ ಬದುಕಿದ್ದಾರೆ, ಹೌದಲ್ವಾ? ಆಗ ಯಾವ್ದಾದ್ರು ಹಾಸ್ಪಿಟಲ್ ಸಿಗ್ತಾ? ಮಲ್ಟಿ ಸಿಟಿ ಹಾಸ್ಪಿಟಲ್ಸ್ ಅಂತ ಎಲ್ಲ ಇರ್ತಾ? ಎಲ್ಲೋ ಒಂದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತು, ಕರೆಕ್ಟ್ ಅಲ್ವಾ? ಅದು ಯಾವುದಾದ್ರೆ ಒಂದು ಟೌನ್ಸ್ನಲ್ಲಿ ಮಾತ್ರ ಒಂದು ಹಾಸ್ಪಿಟಲ್ ಇರ್ತಾ ಇತ್ತು. ಮಲ್ಟಿ ಸಿಟಿ ಹಾಸ್ಪಿಟಲ್ ಆಗಲಿ, ಮತ್ತು ಸ್ಕ್ಯಾನಿಂಗ್ ಆಗಲಿ, ಹಾರ್ಟ್ ಸರ್ಜರಿ ಆಗ್ಬೋದು, ಹಾರ್ಟ್ ಬ್ಲಾಕ್ ಆಗಿರ್ತಕ್ಕಂಥ ಇದೆಲ್ಲ ಯಾವುದೂ ಇರಲಿಲ್ಲ. ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ಬಟ್ ಈಗ ಬಂದು ಟೆಕ್ನಾಲಜಿ ಹೇಗೆ ಹೋಗಿದೆ ಅಂದರೆ,
ನಮ್ಮ ದೇಹದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಆ ಒಂದು ಸಮಸ್ಯೆ ಎಲ್ಲಿಂದ ಬಂದಿದೆ ಅಂತ ಕಂಡುಹಿಡಿತಕ್ಕಂಥ ಟೆಕ್ನಾಲಜಿ ಇದೆ, ಕರೆಕ್ಟ್ ಅಲ್ವಾ? ಇದೇ ಇಲ್ವಾ? ಇದೆ ತಾನೆ. ಈಗ ಹಾರ್ಟಲ್ಲಿ ಬ್ಲಾಕ್ ಆದರೆ ಸ್ಕ್ಯಾನ್ ಮಾಡಿ ಇದೇ ಜಾಗದಲ್ಲಿ ಬ್ಲಾಕ್ ಆಗಿದೆ, ಇಷ್ಟು ಬ್ಲಾಕಲ್ಲಿ ಇದೆ ಅಂತ ಹೇಳ್ಬೋದು. ಅಷ್ಟು ಟೆಕ್ನಾಲಜಿ ಬಂದಿದೆ. ಅಷ್ಟು ಟೆಕ್ನಾಲಜಿ ಬಂದಾಗ ನಮ್ಮ ಆರೋಗ್ಯ ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾಗುತ್ತೆ?